ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಕಾನ್ವರ್ಸೇಷನ್ನ ಹೇಗೆ ಮಾಡೋದು, ನಿಮಗೆ ಯಾರಾದರೂ ಸಿಗ್ತಾರೆ ಆಗ ನೀವು ಅವ್ರ ಜೊತೆ ಕಾನ್ವರ್ಸೇಷನ್ನ ಹೇಗೆ ಇಂಗ್ಲೀಷ್ನಲ್ಲಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲೀಷ್ನಲ್ಲಿ ಕಲಿಯೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಇಂಗ್ಲೀಷ್ನಲ್ಲಿ ಕಾನ್ವರ್ಸೇಷನ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಯಾರಾದರೂ ಸಿಗ್ತಾರೆ, ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡಬೇಕಾಗಿರುತ್ತೆ, ಆಗ ನಮಗೆ ಇಂಗ್ಲೀಷ್ ಬರ್ತಾ ಇರಲ್ಲ. ಸೊ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ, ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀನು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಎಲ್ಲಿಗೆ ಹೋಗ್ತೀಯಾ? ನೀನು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಎಲ್ಲಿಗೆ ಹೋಗ್ತೀಯಾ? ಈ ಒಂದು ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳೋದು ನೋಡೋಣ. ವೇರ್ ಡು ಯು ಗೋ ಎವ್ರಿ ಡೇ ಅಟ್ 6? ವೇರ್ ಡು ಯು ಗೋ ಎವ್ರಿ ಡೇ ಅಟ್ 6? ನೀನು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಎಲ್ಲಿಗೆ ಹೋಗ್ತೀಯಾ ಅಂತ ನೀವು ಯಾರಿಗಾದರೂ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ವೇರ್ ಡು ಯು ಗೋ ಎವ್ರಿ ಡೇ ಅಟ್ 6 ಅಂತ ಕೇಳಬೇಕು. ಅದಕ್ಕೆ ರಿಪ್ಲೈ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ನಾನು ನ್ಯೂಸ್ ಪೇಪರ್ ಓದೋದಕ್ಕೆ ಲೈಬ್ರರಿಗೆ ಹೋಗ್ತೀನಿ. ನಾನು ನ್ಯೂಸ್ ಪೇಪರ್ ಓದೋದಕ್ಕೆ ಲೈಬ್ರರಿಗೆ ಹೋಗ್ತೀನಿ. ನಾನು ನ್ಯೂಸ್ ಪೇಪರ್, ಅಥವಾ ನೀವೇನಾದರೂ ವಾಕ್ ಹೋಗ್ತಿದ್ದೀರಾ ಅಂದರೆ ವಾಕ್ ಹೋಗ್ತೀನಿ. ನೀವು ಏನು ವರ್ಕ್ಗೆ ಹೋಗ್ತಾ ಇರ್ತೀರಾ ಅದನ್ನು ನೀವಿಲ್ಲಿ ಹೇಳ್ಬೋದಾಗಿರುತ್ತೆ. ಇಲ್ಲಿ ನಾನು ನ್ಯೂಸ್ ಪೇಪರ್ ಓದೋದಕ್ಕೆ ಲೈಬ್ರರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಇಂಗ್ಲೀಷ್ನಲ್ಲಿ ಐ ಗೋ ಟು ಲೈಬ್ರರಿ ಟು ರೀಡ್ ನ್ಯೂಸ್ ಪೇಪರ್ ಅಂತ ಹೇಳಬೇಕು. ಐ ಗೋ ಟು ಲೈಬ್ರರಿ ಟು ರೀಡ್ ನ್ಯೂಸ್ ಪೇಪರ್. ನಾನು ನ್ಯೂಸ್ ಪೇಪರ್ ಓದೋದಕ್ಕೆ ಲೈಬ್ರರಿಗೆ ಹೋಗ್ತೀನಿ. ನೀನು ನ್ಯೂಸ್ ಪೇಪರ್ ಯಾಕೆ ಓದ್ತೀಯಾ? ನೀನು ನ್ಯೂಸ್ ಪೇಪರ್ ಯಾಕೆ ಓದ್ತೀಯಾ? ಮತ್ತೆ ಅದಕ್ಕೆ ಆನ್ಸರ್ ಮಾಡಾದ್ಮೇಲೆ ಮತ್ತೆ ಕ್ವಶನ್ ಕೇಳೋದಾದರೆ, ನೀನು ನ್ಯೂಸ್ ಪೇಪರ್ ಯಾಕೆ ಓದ್ತೀಯಾ ಅಂತ ಕೇಳೋದಕ್ಕೆ ವೈ ಡು ಯು ರೀಡ್ ದ ನ್ಯೂಸ್ ಪೇಪರ್? ವೈ ಡು ಯು ರೀಡ್ ದ ನ್ಯೂಸ್ ಪೇಪರ್? ನೀನು ನ್ಯೂಸ್ ಪೇಪರ್ನ ಯಾಕೆ ಓದ್ತೀಯಾ? ವೈ ಡು ಯು ರೀಡ್ ದ ನ್ಯೂಸ್ ಪೇಪರ್? ಅದಕ್ಕೆ ಆನ್ಸರ್ ಯಾವ ರೀತಿಯಾಗಿರಬೇಕು ಅಂತ ನೋಡೋದಾದರೆ, ಈಗ ನಡೆಯುತ್ತಿರುವ ವಿಷಯಗಳನ್ನು ತಿಳಿದುಕೊಳ್ಳಲು. ಈಗ ಏನು ನಡೀತಾ ಇದೆ, ಈಗ ಪ್ರಚಲಿತ ಘಟನೆಗಳೇನಿದೆ ಅದನ್ನು ತಿಳ್ಕೊಳ್ಳೋದಕ್ಕೆ ನಾನು ನ್ಯೂಸ್ ಪೇಪರ್ನ ಓದ್ತೀನಿ ಅಂತ ಇಂಗ್ಲೀಷ್ನಲ್ಲಿ ಟು ನೋ ದ ಕರೆಂಟ್ ನ್ಯೂಸ್. ಟು ನೋ ದ ಕರೆಂಟ್ ನ್ಯೂಸ್ ಅಂತ ಹೇಳಬೇಕು. ಈಗ ನಡೀತಿರುವಂಥ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಾನು ನ್ಯೂಸ್ ಪೇಪರ್ನ ಓದ್ತೀನಿ. ನೀನು ನ್ಯೂಸ್ ಪೇಪರ್ನಲ್ಲಿ ಏನು ಓದ್ತೀಯಾ? ನೀನು ನ್ಯೂಸ್ ಪೇಪರಲ್ಲಿ ಏನು ಓದ್ತೀಯಾ? ವಾಟ್ ಡು ಯು ರೀಡ್ ದ ನ್ಯೂಸ್ ಪೇಪರ್? ವಾಟ್ ಡು ಯು ರೀಡ್ ದ ನ್ಯೂಸ್ ಪೇಪರ್? ನೀನು ನ್ಯೂಸ್ ಪೇಪರ್ನಲ್ಲಿ ಏನು ಓದ್ತೀಯಾ? ನೀನು ಯಾವ ಟಾಪಿಕ್ನ ಓದ್ತೀಯಾ? ಯಾವುದನ್ನು ತುಂಬ ಇಂಟ್ರೆಸ್ಟಾಗಿ ಓದ್ತೀಯಾ ಅಂತ ಕೇಳೋದಕ್ಕೆ ವಾಟ್ ಡು ಯು ರೀಡ್ ದ ನ್ಯೂಸ್ ಪೇಪರ್ ಅಂತ ನೀವು ಕೇಳ್ಬೋದಾಗಿರುತ್ತೆ. ನೀನು ನ್ಯೂಸ್ ಪೇಪರ್ನಲ್ಲಿ ಏನು ಓದ್ತೀಯಾ? ಅದಕ್ಕೆ ಆನ್ಸರ್ ಯಾವ ರೀತಿಯಾಗಿ ಮಾಡಬೇಕು ನೋಡೋಣ. ನಾನು ಸ್ಪೋರ್ಟ್ಸ್ ಮತ್ತು ಅಡುಗೆ ಪೇಜ್ ಓದ್ತೀನಿ. ನಾನು ನ್ಯೂಸ್ ಪೇಪರ್ನಲ್ಲಿ ಸ್ಪೋರ್ಟ್ಸ್ ಪೇಜಲ್ಲಿ ನನಗೆ ತುಂಬ ಇಂಟ್ರೆಸ್ಟೆಡ್ ಇದೆ, ಮತ್ತು ಅಡುಗೆ ವಿಚಾರಗಳು ಬರ್ತಾ ಇರುತ್ತಲ್ಲ ಅದನ್ನು ಓದ್ತೀನಿ ಅಂತ ಹೇಳೋದಕ್ಕೆ ಐ ರೀಡ್ ಸ್ಪೋರ್ಟ್ಸ್ ಆ್ಯಂಡ್ ಕುಕ್ಕಿಂಗ್ ಪೇಜಸ್. ಐ ರೀಡ್ ಸ್ಪೋರ್ಟ್ಸ್ ಆ್ಯಂಡ್ ಕುಕ್ಕಿಂಗ್ ಪೇಜಸ್. ನಾನು ಸ್ಪೋರ್ಟ್ಸ್ ಮತ್ತು ಅಡುಗೆ ಪೇಜ್ಗಳನ್ನು ಓದ್ತೀನಿ, ಅದರಲ್ಲಿ ಇಂಟ್ರೆಸ್ಟೆಡ್ ಇದ್ದೀನಿ. ಸೊ ಹಾಗಾಗಿ ನಾನು ಸ್ಪೋರ್ಟ್ಸ್ ಮತ್ತು ಅಡುಗೆ ಪೇಜ್ಗಳನ್ನು ಓದ್ತೀನಿ. ಐ ರೀಡ್ ಸ್ಪೋರ್ಟ್ಸ್ ಆ್ಯಂಡ್ ಕುಕ್ಕಿಂಗ್ ಪೇಜಸ್. ಮತ್ತೆ ಕ್ವಶನ್ ಕೇಳುವಾಗ ನೀನು ಮತ್ತೇನು ಓದ್ತೀಯಾ? ನೀನು ಮತ್ತೇನು ಓದ್ತೀಯ? ನೀನು ಮತ್ತೆ ಅದನ್ನು ಬಿಟ್ಟು ಮತ್ತೆ ಏನು ಓದ್ತೀಯ ನ್ಯೂಸ್ ಪೇಪರ್ನಲ್ಲಿ? ವಾಟ್ ಎಲ್ಸ್ ಡು ಯು ರೀಡ್? ವಾಟ್ ಎಲ್ಸ್ ಡು ಯು ರೀಡ್ ಅಂತ ಕೇಳಬೇಕು. ನೀನು ಮತ್ತೇನು ಓದ್ತೀಯಾ? ವಾಟ್ ಎಲ್ಸ್ ಡು ಯು ರೀಡ್? ಅದಕ್ಕೆ ಆನ್ಸರ್ ಯಾವ ರೀತಿಯಾಗಿ ಮಾಡಬೇಕು ನೋಡೋಣ. ನಾನು ಕೆಲವೊಮ್ಮೆ ಪೊಲಿಟಿಕಲ್ಸ್ ಓದ್ತೀನಿ. ನೀನು ನ್ಯೂಸ್ ಪೇಪರ್ ಓದಲ್ವಾ? ನಾನು ಕೆಲವೊಮ್ಮೆ ಪೊಲಿಟಿಕ್ಸ್ನ ಓದ್ತೀನಿ. ಪೊಲಿಟಿಕ್ಸ್ ಅಂದರೆ ರಾಜಕೀಯ. ನಾನು ರಾಜಕೀಯದ ಬಗ್ಗೆ ಸ್ವಲ್ಪ ಓದ್ತೀನಿ. ನೀನು ನ್ಯೂಸ್ ಪೇಪರ್ ಓದಲ್ವಾ? ಮತ್ತೆ ಕೇಳ್ತೀವಲ್ವ, ನಾವು ಅವ್ರು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿ ಮತ್ತೆ ಅವರಿಗೆ ಕ್ವಶನ್ ಕೇಳುವಾಗ ನಾನು ಕೆಲವೊಮ್ಮೆ ಪೊಲಿಟಿಕ್ಸ್ ಓದ್ತೀನಿ, ನೀನು ನ್ಯೂಸ್ ಪೇಪರ್ ಓದಲ್ವಾ ಅಂತ ಕೇಳೋದಕ್ಕೆ ಐ ಸಮ್ ಟೈಮ್ಸ್ ರೀಡ್ ಪೊಲಿಟಿಕಲ್. ಡೋಂಟ್ ಯು ರೀಡ್ ನ್ಯೂಸ್ ಪೇಪರ್? ಐ ಸಮ್ ಟೈಮ್ಸ್ ರೀಡ್ ಪೊಲಿಟಿಕಲ್. ಡೋಂಟ್ ಯು ರೀಡ್ ನ್ಯೂಸ್ ಪೇಪರ್? ನಾನು ಕೆಲವೊಂದು ಸಲ ಪೊಲಿಟಿಕ್ಸ್ನ ಓದ್ತೀನಿ, ನೀನು ನ್ಯೂಸ್ ಪೇಪರ್ ಓದಲ್ವಾ ಅಂತ ಈ ರೀತಿಯಾಗಿ ಕೇಳ್ಬೋದು. ಅದಕ್ಕೆ ಆನ್ಸರ್ ಯಾವ ರೀತಿಯಾಗಿ ಹೇಳ್ತಾರೆ ಅವರು ಅಂತ ನೋಡೋದಾದರೆ, ಇಲ್ಲ ನನಗೆ ಟೈಮ್ ಇಲ್ಲ. ಇಲ್ಲ ನನಗೆ ಟೈಮ್ ಇಲ್ಲ, ನ್ಯೂಸ್ ಪೇಪರ್ ಓದೋದಕ್ಕೆಲ್ಲ ಟೈಮ್ ಇಲ್ಲ. ನೋ ಐ ಡೋಂಟ್ ಹ್ಯಾವ್ ಮಚ್ ಟೈಮ್. ನೋ ಐ ಡೋಂಟ್ ಹ್ಯಾವ್ ಮಚ್ ಟೈಮ್. ಇಲ್ಲ ನನಗೆ ಟೈಮ್ ಇಲ್ಲ. ನೋ ಐ ಡೋಂಟ್ ಹ್ಯಾವ್ ಮಚ್ ಟೈಮ್. ಹೌದಾ? ಯಾಕೆ? ಹೌದಾ ಯಾಕೆ ಹಾಗೆ? ಯಾಕೆ ಟೈಮ್ ಇಲ್ಲ ನಿಮಗೆ? ವಯಸ್ಸು ಹೌದಾ? ಯಾಕೆ ಹಾಗೆ? ವಯಸ್ಸು
ಯಾಕಂದರೆ ನಾನು ಯಾವಾಗಲೂ ಕಾಲೇಜ್ ಮತ್ತು ಓದಿನಲ್ಲಿ ಬ್ಯುಸಿ ಇರ್ತೀನಿ. ಯಾಕಂದರೆ ನಾನು ಯಾವಾಗಲೂ ಕೂಡ ಕಾಲೇಜ್ಗೆ ಹೋಗ್ತಾ ಇರ್ತೀನಿ, ಓದ್ತಾ ಇರ್ತೀನಿ, ಅದರಲ್ಲಿ ಬ್ಯುಸಿ ಇರ್ತೀನಿ. ನನಗೆ ನ್ಯೂಸ್ ಪೇಪರ್ ಓದೋದಕ್ಕೆಲ್ಲ ಟೈಮ್ ಇರಲ್ಲ ಅಂತ ಹೇಳೋದಕ್ಕೆ. ಬಿಕಾಸ್ ಐ ಆಮ್ ಆಲ್ವೇಸ್ ಬ್ಯುಸಿ ವಿತ್ ಮೈ ಕಾಲೇಜ್ ಆ್ಯಂಡ್ ಸ್ಟಡೀಸ್. ಬಿಕಾಸ್ ಐ ಆಮ್ ಆಲ್ವೇಸ್ ಬ್ಯುಸಿ ವಿತ್ ಮೈ ಕಾಲೇಜ್ ಆ್ಯಂಡ್ ಸ್ಟಡೀಸ್. ನಾನು ಯಾವಾಗಲೂ ಕಾಲೇಜ್ ಮತ್ತು ಓದಲ್ಲಿ ಬ್ಯುಸಿ ಇರ್ತೀನಿ. ಹೌದಾ? ಆಯಿತು. ಸ್ವಲ್ಪ ಫ್ರೀ ಟೈಮ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡು. ಹೌದಾ? ಆಯಿತು. ಸ್ವಲ್ಪ ಫ್ರೀ ಟೈಮ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡು. ಸ್ವಲ್ಪ ಟೈಮ್‌ನ ಫ್ರೀ ಮಾಡ್ಕೋ. ಓಕೆ. ಟ್ರೈ ಟು ಹ್ಯಾವ್ ಸಮ್ ಫ್ರೀ ಟೈಮ್. ಓಕೆ. ಟ್ರೈ ಟು ಹ್ಯಾವ್ ಸಮ್ ಫ್ರೀ ಟೈಮ್. ಆಯಿತು. ಸ್ವಲ್ಪ ಫ್ರೀ ಟೈಮ್‌ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡು. ಸ್ವಲ್ಪ ಫ್ರೀಯಾಗಿರಬೇಕು. ಟೈಮ್ ಸ್ವಲ್ಪ ಫ್ರೀ ಇರಬೇಕು. ಓಕೆ. ಟ್ರೈ ಟು ಹ್ಯಾವ್ ಸಮ್ ಫ್ರೀ ಟೈಮ್ ಅಂತ ಈ ರೀತಿಯಾಗಿ ಇಂಗ್ಲೀಷ್‌ನಲ್ಲಿ ಹೇಳ್ಬೋದು. ಅದಕ್ಕೆ ಆನ್ಸರ್ ಯಾವ ರೀತಿಯಾಗಿ ಅವ್ರು ಮಾಡ್ಬೋದು ಅಥವಾ ನೀವು ಯಾವ ರೀತಿಯಾಗಿ ಆನ್ಸರ್ನ ಮಾಡ್ಬೋದು ಅಂತ ನೋಡೋದಾದರೆ, ಖಂಡಿತ ಮಾಡ್ತೀನಿ. ಖಂಡಿತ ಮಾಡ್ತೀನಿ. ಖಂಡಿತವಾಗ್ಲೂ ಕೂಡ ಟೈಮ್‌ನ ಫ್ರೀ ಮಾಡ್ಕೋತೀನಿ. ಶೂರ್ ಐ ವಿಲ್. ಶೂರ್ ಐ ವಿಲ್. ಖಂಡಿತ ಮಾಡ್ತೀನಿ. ಅಷ್ಟು ಬ್ಯುಸಿ ಆಗಿರೋದು ಒಳ್ಳೆಯದಲ್ಲ. ಅಷ್ಟು ಬ್ಯುಸಿಯಾಗಿರೋದು ತುಂಬ ಒಳ್ಳೆಯದಲ್ಲ. ಅಷ್ಟೊಂದು ಯಾವಾಗಲೂ ಕೂಡ ಬ್ಯುಸಿ ಇರಬಾರ್ದು. ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು ನ್ಯೂಸ್ ಪೇಪರ್ ಓದಬೇಕು, ಟಿ ವಿ ನೋಡಬೇಕು, ಸ್ವಲ್ಪ ಹರಟೆ ಹೊಡಿಬೇಕು. ಅಷ್ಟು ಬ್ಯುಸಿಯಾಗಿರೋದು ಒಳ್ಳೆಯದಲ್ಲ ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಇಟ್ಸ್ ನಾಟ್ ಸೋ ಗುಡ್ ಟು ಬಿ ಬ್ಯುಸಿ ಆಲ್ ದ ಟೈಮ್. ಇಟ್ಸ್ ನಾಟ್ ಸೋ ಗುಡ್ ಟು ಬಿ ಬ್ಯುಸಿ ಆಲ್ ದಿ ಟೈಮ್ ಅಂತ ಈ ರೀತಿಯಾಗಿ ಹೇಳ್ಬೋದು ನೀವು ಇಂಗ್ಲೀಷ್ನಲ್ಲಿ. ಅಷ್ಟು ಬ್ಯುಸಿ ಆಗಿರೋದು ಅಷ್ಟೊಂದೇನು ಒಳ್ಳೆಯದಲ್ಲ. ಇಟ್ಸ್ ನಾಟ್ ಸೋ ಗುಡ್ ಟು ಬಿ ಬ್ಯುಸಿ ಆಲ್ ದ ಟೈಮ್. ಹೌದು, ನೀನು ಹೇಳಿದ್ದು ನಿಜ. ಹೌದು, ನೀನು ಹೇಳಿದ್ದು ನಿಜ. ಹೌದು, ನಾನು ಅಷ್ಟೊಂದು ಬ್ಯುಸಿ ಇರಬಾರ್ದು. ನೀನು ಹೇಳಿದ್ದು ನಿಜ. ಎಸ್ ಯು ಆರ್ ರೈಟ್. ಎಸ್ ಯು ಆರ್ ರೈಟ್. ಹೌದು, ನೀನು ಹೇಳಿದ್ದು ನಿಜ. ಹೌದು, ನೀನು ಹೇಳ್ತಾ ಇರೋದು ನಿಜ. ನಾನು ಅಷ್ಟೊಂದು ಬ್ಯುಸಿ ಇರಬಾರ್ದು. ಎಸ್ ಯು ಆರ್ ರೈಟ್. ಸರಿ, ಮತ್ತೆ ಸಿಗ್ತೀನಿ. ಬಾಯ್. ಸರಿ, ಮತ್ತೆ ಸಿಗ್ತೀನಿ. ಬಾಯ್. ಓಕೆ, ಸಿ ಯು ಲೇಟರ್. ಬಾಯ್. ಓಕೆ, ಸಿ ಯು ಲೇಟರ್. ಬಾಯ್. ಸರಿ, ಮತ್ತೆ ಸಿಗ್ತೀನಿ. ಬಾಯ್. ಅಂದರೆ ಇವಾಗ ಕಾನ್ವರ್ಸೇಷನ್ ಮಾಡಿ ಕಾನ್ವರ್ಸೇಷನ್ ಎಲ್ಲ ಮುಗಿದ ಮೇಲೆ ನೀವು ಹೇಳ್ತಿರಲ್ಲ, ಸರಿ ಮತ್ತೆ ಇನ್ನೊಂದು ಸಲ ಸಿಗೋಣ ಬಾಯ್ ಅಂತ ಹೇಳೋದಕ್ಕೆ ಓಕೆ ಸಿ ಯು ಲೇಟರ್ ಬಾಯ್ ಅಂತ ಹೇಳಿ ಅವರು ಹೊರಡ್ತಾರೆ. ಇದಿಷ್ಟು ಇವತ್ತಿನ ಈ ಒಂದು ಕಾನ್ವರ್ಸೇಷನ್ ಆಗಿರುತ್ತೆ. ಇಬ್ಬರು ಫ್ರೆಂಡ್ಸ್ಗಳು ಸಿಕ್ಕಿದಾಗ ಅಥವಾ ಇಬ್ಬರು ಯಾರಾದರೂ ಸಿಕ್ಕಿದಾಗ ಜೊತೆಯಲ್ಲಿ ಅವರು ಈ ಒಂದು ಕಾನ್ವರ್ಸೇಷನ್ನ ಈಸಿಯಾಗಿ ಮಾಡ್ಬೋದಾಗಿರುತ್ತೆ. ನಾರ್ಮಲಾಗಿ ಕಾನ್ವರ್ಸೇಷನ್ನ ಮಾಡ್ತಾರೆ. ಇದು ಒಂದು ನ್ಯೂಸ್ ಪೇಪರ್ ಬಗ್ಗೆ ಆಗಿರುತ್ತೆ. ಈ ಒಂದು ಕಾನ್ವರ್ಸೇಷನ್ ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕುಡಿಯೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಕೀಪ್ ವಾಚಿಂಗ್ ಮೈ ಚಾನಲ್.